ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಅಪ್ರೋಡಿನಾಕ್ ಯೂಟ್ಯೂಬ್ ಚಾನಲ್. ಇದಾಗಿರುತ್ತೆ ತುಳಸಿ ಹಬ್ಬದ ಬ್ಲಾಗು. ಒಂದೆರಡು ದಿನ ಮುಂಚೆನೇ ನಾವು ತುಳಸಿ ಪೇಂಟಿಂಗ್ ಮಾಡಬೇಕಾಗಿದ್ದರಿಂದ ತುಳಸಿ ಪೇಂಟಿಂಗು ಹಿಂದಿನ ವರ್ಷ ಏನು ಮಾಡಿದ್ವಿ ಅದನ್ನೆಲ್ಲ ರಿಮೂವ್ ಮಾಡಿದೆ. ಆಮೇಲೆ ನಮ್ಮ ಮನೆಯವರು ಪೇಂಟಿಂಗ್ ತೊಗೊಂಡು ಬಂದಿದ್ದರು. ಅವರು ತೊಗೊಂಡು ಬಂದ ತಕ್ಷಣವೇ ಪೇಂಟಿಂಗ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೋದ ವರ್ಷ ಬೇರೆ ಕಲರ್ ಹಾಕಿದ್ವಿ, ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿಬಿಟ್ಟು ಗೋಲ್ಡನ್ ವಿತ್ ಸಿಲ್ವರ್ ಕಲರು, ಗ್ರೀನ್ ಮತ್ತು ಯೆಲ್ಲೋ ಕಲರ್ನ ತೊಗೊಂಡು ಬಂದಿದ್ವಿ ಅಂತಲೇ ಹೇಳ್ಬೋದು. ನಮ್ಮನೆಯವರು ಫಸ್ಟ್ ಪೇಂಟಿಂಗ್ ಮಾಡಲಿಕ್ಕೆ ಎಲ್ಲನೂ ಶುರು ಮಾಡಿಕೊಂಡ್ರು. ಆಮೇಲೆ ಅವರು ಶಾಪಿಗೆ ಹೋದ್ಮೇಲೆ ನಾನು ಪೇಂಟಿಂಗ್ ಸ್ಟಾರ್ಟ್ ಮಾಡಿದೆ. ಅವರು ಗೋಲ್ಡ್ ಕಲರ್ ಮತ್ತು ಸಿಲ್ವರ್ ಕಲರ್ ಹೊಡೆದ್ಬಿಟ್ಟು ನಂಗೆ ಕೊಟ್ಟಿದ್ರು. ಸೊ ನಾನು ನೆಕ್ಸ್ಟ್ ಹೊಡೆಯೋದು ಗ್ರೀನ್ ಮತ್ತು ಯೆಲ್ಲೋ ಕಲರ್ ಆಗಿತ್ತು, ಆದ್ದರಿಂದ ನಾನೇ ಎಲ್ಲ ಪೇಂಟಿಂಗ್ ಮಾಡ್ತಿದ್ದೆ. ಅದು ಅಂದರೆ ಮಳೆ ಇದ್ದಿದ್ದ ಕಾರಣದಿಂದ ನಾವೊಂದು 2-3 ಡೇಸ್ ಮುಂಚೆನೇ ಪೇಂಟಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಯಾಕೆ ಅಂತಂದರೆ ನೀಟಾಗಿ ಒಣಗಬೇಕಿತ್ತು. ಹೋದ ವರ್ಷ ಹಾಗೆ ಆಗಿತ್ತು, ತುಂಬ ಬೇಗನೆ ಮಾಡಬೇಕು ಅಂದ್ಕೊಂಡ್ವಿ. ಕಾಲ ಅಂದರೆ ನಮಗೆ ಟೈಮ್ ಆಗಲಿಲ್ಲ, ಹಾಗಾಗಿ ಲೇಟ್ ಆಗಿಬಿಟ್ಟಿತ್ತು, ಸರಿ ಒಣಗಿರಲಿಲ್ಲ ಹಬ್ಬದ ಟೈಮಿಗೆ. ಆಮೇಲೆ ನಮ್ಮ ಮನೆಯವರು ಹಳ್ದಿಪುರದಿಂದ ಕಬ್ಬು ತೊಗೊಂಡು ಬಂದರು. ಸೊ ಭಾವನ ಮಕ್ಕಳು, ಭಾವ, ಅಕ್ಕ ಎಲ್ಲರೂ ಬಂದರು. ಸೊ ಎಲ್ಲರೂ ಸೇರಿ ಪೂಜೆಗೆ ರೆಡಿ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ನಾವು ಈ ರೀತಿಯಾಗಿ ಅಂದರೆ ಕಂಬಗಳನ್ನು ಕಟ್ಟಿಬಿಟ್ಟು ಫುಲ್ಲು ತೋರಣನ 5 ಥರ ಅಂದರೆ 5 ದಾರ ಎಳೆಯನ್ನಾಗಿ ಮಾಡಿ 5 ಥರ ಹಾಕ್ತೀವಿ. ಆಮೇಲೆ ತೋರಣಗಳನ್ನು ಹಾಕ್ತೀವಿ, ಮಾವಿನ ತೋರಣನ ಎಲ್ಲ ಮಾಡಿಬಿಟ್ಟು ರೆಡಿ ಆಗಿಬಿಟ್ಟು ಆಮೇಲೆ ಎಲ್ಲರೂ ಒಬ್ಬೊಬ್ಬರೇ ಪಟಾಕಿ ತೊಗೊಂಡು ಬಂದಿದ್ರಲ್ಲ ಅದನ್ನು ಹೊಡೆಯೋದಕ್ಕೆ ಅಂತ ಹೋಗೋದು ಬರೋದು ಮಾಡ್ತಾಯಿದ್ರು. ಸೊ ನಾವೆಲ್ಲ ಪ್ರಿಪೇರ್ ಮಾಡ್ತಾಯಿದ್ವಿ. ಇವನು ಚಿಕ್ಕವನು, ನಮ್ಮ ಭಾವನ ಮಗ, ಅವನು ಕೂಡ ಹೋಗಿ ಆಟ ಆಡ್ತಾ ಇದ್ದ ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು. ಅವನ್ನ ಹಿಡ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ ಆಗಿತ್ತು ನನಗೆ. ಅಕ್ಕ ಅತ್ತೆ ಎಲ್ಲ ಅಡುಗೆ ರೆಡಿ ಮಾಡ್ತಾಯಿದ್ರು. ನಾನಿಲ್ಲಿ ಹೊರಗಡೆ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಅಡುಗೆ ಮನೆಗೆ ಹೋಗೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಫೈನಲ್ ಲುಕ್ ಈ ಥರ ಇತ್ತು. ಲೈಟಿಂಗ್ಸ್ ಎಲ್ಲ ಹಾಕಿದ್ರು ನಮ್ಮ ಮನೆಯವರು ಒಂದೆರಡು ದಿನದ ಮುಂಚೆನೇ. ಚೆನ್ನಾಗಿ ಬಂದಿತ್ತು. ಕತ್ಲಾದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಬೆಳಕಿದೆ ಅಲ್ವಾ, ಆವಾಗಲೇ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ದೆ. ತುಂಬಾ ಚೆನ್ನಾಗಿತ್ತು ನಮ್ಮದು ತುಳಸಿ ಐನ. ನಾವು ಮೊದಲೇ ಮಾಡ್ತೀವಿ ತುಳಸಿ ಐನನ. ಮಮ್ಮಿ ಮನೇಲಿ ಲೇಟ್ ಆಗುತ್ತೆ, ಹಾಗಾಗಿ ನನಗೆ 2 ಕಡೆನೂ ತುಳಸಿ ಐನಕ್ಕೆ ಹೋಗೋಕ್ಕೆ ಚಾನ್ಸ್ ಇರುತ್ತೆ. ಇಲ್ಲಾಂದರೆ ಇಲ್ಲಿ ಹಬ್ಬ ಮುಗಿಸಿ ಅಲ್ಲಿಗೆ ಹೋಗೋ ತನಕ ಅಲ್ಲಿ ಪೂಜೆ ಎಲ್ಲ ಆಗಿಬಿಟ್ಟಿರುತ್ತೆ. ಹಾಗಾಗಿ ಇಲ್ಲಿ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು.